सन्मान्य श्री शिवानंद एस पाटील ಸನಿಕೆ ತಿಕ್ಕೋರು ಯಾಕಂದ್ರೆ ಕೈ ಹೊಡೆದಿತ್ತು ಸಾಕು ಅಲ್ಲಿ ಇವರು ವಹಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂತಹ ಉದ್ಘಾಟಕರಿಗೆ ಧನ್ಯವಾದಗಳು. ಮಾನ್ಯ ಮಹನೀಯರಿಗೆ ಧನ್ಯವಾದಗಳು. ಮಾಸ್ತರ್ಗಳು ಕೊಡೋದ್ರ ಜೊತೆಗೆ ಕಟ್ಟಡ ಕೊಟ್ಟರು. ಕಾಲಕ್ರಮೇಣ ಎಲ್ಲಿಗೆ ಬದಲಾವಣೆ ಬಂತಪ್ಪ ಅಂದರೆ, ಒಬ್ಬ ಮುಖ್ಯಮಂತ್ರಿ ಮಕ್ಕಳಿಗೆ ಸಮವಸ್ತ್ರ ಕೊಟ್ಟ, ಅಂದರೆ ಯೂನಿಫಾರ್ಮ್ ಕೊಟ್ಟ. ಅದರಿಂದ ಇನ್ನೊಬ್ಬ ಮುಖ್ಯಮಂತ್ರಿ ಬಂದು ಬಸ್ ಪಾಸ್ ಕೊಟ್ಟ, ಇನ್ನೊಬ್ಬ ಮುಖ್ಯಮಂತ್ರಿ ಬಂದು ಸೈಕಲ್ ಕೊಟ್ಟ, ಒಬ್ಬರು ಬಿಸಿ ಊಟ ಕೊಟ್ಟರು. ಅದು ಸಾಲಂಗಿಲ್ಲ ಅಂತೇಳಿ ವಾರಕ್ಕೆ 5 ದಿವಸ ಹಾಲು ಕೊಟ್ಟರು. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಿದ್ದರಾಮಯ್ಯ ಅವರಿಗೆ ಶೂ ಮತ್ತು ಸಾಕ್ಸ್ ಕೂಡ ಕೊಟ್ಟರು. ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಬೇಕಾಗ್ತದೆ. ಇವತ್ತು ನೀವು ತಂದೆ ತಾಯಿಗಳು ಏನು ಮಾಡಬೇಕಂದ್ರೆ, ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗು ಸರ್ಕಾರಿ ಶಾಲೆಗೆ ಹಾಕಬೇಕು. ನೀವು ಎಲ್ಲೇ ದುಡಿಲಿಕ್ಕೆ ಹೋಗ್ರಿ, ವಿಶೇಷವಾಗಿ ತಾಂಡ್ಯದವ್ರಂತರೂ ಹೋದ್ರೆ 11 ತಿಂಗಳು ಹೋಗ್ತೀರಿ, ಒಂದೇ ತಿಂಗಳು ಬರ್ತೀರಿ. ಆ 11 ತಿಂಗಳು ಏನು ದುಡ್ದಿರ್ತೀರಿ ಅದು 1 ತಿಂಗಳನ್ನೇ ಮುಗಿಸಿ ಹೋಗ್ಬಿಡ್ತೀರಿ. ಆದರೆ ನಿಮ್ಮ ಮಕ್ಕಳು ಶಾಲೆ ಕಲಿಬೇಕು, ಕಲಿಸ್ಬೇಕು ಅನ್ನುವಂಥ ಭಾವನೆ ಇರಬೇಕು ನಿಮ್ಮಲ್ಲಿ. ಅದಕ್ಕೆ ಸರ್ಕಾರ ಈ ಎಲ್ಲ ವ್ಯವಸ್ಥೆ ಮಾಡಿದೆ. ಇವತ್ತು ಇಡೀ ದೇಶದೊಳಗೆ 31 ರಾಜ್ಯದವು. 31 ರಾಜ್ಯದೊಳಗೂ ಕೂಡ ಇಷ್ಟು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಯೋದಿಲ್ಲ. ಅವು ಎಲ್ಲಾದರೂ ಕಲಿತಿದ್ರೆ ಅದು ಕರ್ನಾಟಕದಲ್ಲಿ 1,04,00,000 ಮಕ್ಕಳು ಶಾಲೆ ಕಲಿತಾರೆ.